ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ವಿಡಿಯೋಲ್ಲಿ ನಾವು ಇವತ್ತು ಸದನದಲ್ಲಿ KS ಬಗ್ಗೆ ಚರ್ಚೆ ಏನಾಯಿತು, KS ರಿಸಲ್ಟ್ ಏಕೆ ಡಿಲೇ ಆಗ್ತಿದೆ, ಇದರ ಬಗ್ಗೆ ವಿಡಿಯೋ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಮಿಸ್ ಮಾಡದೆ ನೋಡಿ. ನನ್ನ ಈ ಹಿಂದಿನ ವಿಡಿಯೋಗಳು ನೋಡಿದವರು ಸುಮಾರು ಮೆಸೇಜ್ಗಳು ಮಾಡ್ತಾ ಇದ್ದೀರಾ, ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ನಾವು ಹೇಳಿದ ಪ್ರಕಾರ ಎಲ್ಲ ಆಗ್ಬೇಕಂದ್ರೆ ಅಂದಿನ ಹಾಗೂ ಮುಂಬರುವ ಎಲ್ಲ ಸಿಚುಯೇಷನ್ಸ್ನಲ್ಲಿ ಏನೇ ಚೇಂಜಸ್ ಆಗಬಾರದು. ಆದರೆ ಚೇಂಜಸ್ ಏನಾಯಿತು, KPSC ಸೆಕ್ರೆಟರಿ ವಿಶಾಲ್ ಸರ್ ಅವರು ಚೇಂಜ್ ಆದರು. ಸೊ ನೆಕ್ಸ್ಟ್ ಬರುವಂತಹ ಸೆಕ್ರೆಟರಿ ಜ್ಯೋತಿ ಮೇಡಮ್ ಪ್ರೆಸೆಂಟ್ KPSCಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಆಕ್ಟಿವಿಟೀಸ್ ಪರಿಶೀಲಿಸಿ ತದನಂತರ ಫಲಿತಾಂಶಗಳ ಬಿಡುಗಡೆ ಮಾಡುವುದಕ್ಕೆ ಅಸ್ತು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ನಾ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ರಸ್ತುತ 384 KS ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? 2025 ನವೆಂಬರ್ 2027ರಂದು ಮಾನ್ಯ ಹೈಕೋರ್ಟ್ ನೀಡಿದ ಮಧ್ಯಂತರ ಆದೇಶ KS ನೇಮಕಾತಿಗೆ ಅನ್ವಯವಾಗುತ್ತದೆಯೇ? KS ಪೂರ್ವಭಾವಿ ಪರೀಕ್ಷೆ ಬರೆದು ಪಾಸಾದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಕೇಳಿದ್ದೇನೆ, ಉತ್ತರವನ್ನು ಒದಗಿಸಿದ್ದಾರೆ. ನಾ ಇಲ್ಲಿರ್ತಕ್ಕಂಥ ಆತಂಕ ಏನು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ಯಾವುದಾದರೂ ನೇಮಕಾತಿಯಲ್ಲಿ ಹೆಚ್ಚು KT ಮತ್ತು ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳಿದ್ದರೆ ಅವು KPSC ಮುಖಾಂತರ. ಇಲ್ಲಿ KPSCಯಲ್ಲಿ ನಡೆಸ್ತಕ್ಕಂಥ ಈ 384 ಪ್ರೊಬೇಷನರಿ ಹುದ್ದೆಯಲ್ಲಿ ಅದನ್ನು ಯಾವಾಗ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಲ್ಲಿ 3A ಮತ್ತು 3B ಸಾಮಾನ್ಯ ವರ್ಗದ ರೋಸ್ಟರ್ ಪದ್ಧತಿಯಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು. ಹಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದರು. ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷದಿಂದಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ ತಪ್ಪಾಗಿತ್ತು. ಆ ತಪ್ಪಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ ಕ್ರಮ ಜರುಗಿಸಿಲ್ಲ? ಅವ್ರನ್ನ ಇಟ್ಟುಕೊಂಡೇ ಇವತ್ತು ಮತ್ತು KPSC ಪರೀಕ್ಷೆಯನ್ನು ಮುಂದೆ ಓಡ್ತಾ ಇದ್ದಾರೆ. ಅವರು ಕೇಳಿರ್ತಕ್ಕಂಥದ್ದು ವಿವರವಾದಂಥ ಉತ್ತರ ಕೊಡಲಾಗಿದೆ. 84 ಮಂದಿ KS ಗೆಜೆಟೆಡ್ ಪ್ರೊಬೇಷನರೀಸ್ದು ಯಾವಾಗ ಮುಗಿತಂದರೆ ಅದು ಎವಲ್ಯೂಷನ್ ನಡೀತಾ ಇದೆ. ಬರುವಂಥ 20 ದಿನಗಳ ಒಳಗಾಗಿ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಎರಡನೇದಾಗಿ ನೀವು KS ನೇಮಕಾತಿಗೆ ಅನ್ವಯ ಆಗ್ತದೆ ಅಂದರೆ ಅನ್ವಯ ಆಗ್ತದೆ ಅಂತೇಳಿ ನಾವು KSನಲ್ಲಿ ಯಾವ ರೀತಿಯಾಗಿ ಯಾವ ನಿಯಮಗಳ ಪ್ರಕಾರ ಆಗ್ತದೋ ಅದೇ ನಿಯಮಗಳ ಪ್ರಕಾರ ಇದಕ್ಕೆ ಸಹಿತ ಅನ್ವಯ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಆಂಗ್ಲ ಮಾಧ್ಯಮದಲ್ಲಿ ಮೌಲ್ಯಮಾಪನದು ಮಾಡಲಾಗ್ತದೆ ಎಂದು ಕೇಳಿದೆ ನೀವು. ಇದರಲ್ಲಿ ಇವತ್ತು ನ್ಯಾಯಾಲಯ ಮಧ್ಯಂತರ ಆದೇಶದಿಂದ 322 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷಾ ಬರೆಯಲು ಅವಕಾಶ ಕೋರ್ಟ್ ಕಲ್ಪಿಸಿದೆ. ಅದರಲ್ಲಿ 306ರಲ್ಲಿ 158 ಕನ್ನಡ ಮಾಧ್ಯಮದಲ್ಲಿ ಹಾಗೂ 148 ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಗೆ ತೆಗೆದುಕೊಂಡಿರ್ತಾರೆ. ಸೊ ಇದರ ಜೊತೆಯಲ್ಲಿ ನೀವು ಈಗ ಆಂಗ್ಲ ಮಾಧ್ಯಮದಲ್ಲಿ ಮಧ್ಯಂತರ ಆದೇಶ ಪಡೆದ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಯಾವ ಮಾನದಂಡಗಳು ಅಂತಾರೆ. ಅದರಲ್ಲಿ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ದಿ ಮೇನ್ ಎಕ್ಸಾಮಿನೇಷನ್ ಆ್ಯಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ದಿ ಔಟ್ಕಮ್ ಆಫ್ ದಿ ಪಿಟಿಷನ್ ಶಲ್ ನಾಟ್ ಪ್ಲೀಡ್ ಎನಿ ಈಕ್ವಿಟಿ ಅಂತಂದು ಬರೆದಿದ್ದಾರೆ. ಈ ಸಬ್ಜೆಕ್ಟ್ ಆಗ್ತದೆ. ಇದನ್ನು ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಯಾವ ರೀತಿ ಆಗ್ತದೆ ಆ ರೀತಿ ಫೈನಲ್ ಆಗಿ ಇದು ಮಾಡಬೇಕಾಗ್ತದೆ. ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಫಲಿತಾಂಶವನ್ನು ಯಾವ ರೀತಿ ಪ್ರಕಟಿಸಲಾಗ್ತದೆ ಅಂತಂದ್ರೆ, ಇದು ಮುಖ್ಯ ಫಲಿತಾಂಶವನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ನಿಯಮಗಳ 1997 ಹಾಗೂ ತಿದ್ದುಪಡಿ ನಿಯಮಗಳ ಅನುಸಾರವಾಗಿ ಪ್ರಕಟಿಸಲಾಗ್ತದೆ. ಆನಂತರ ನ್ಯಾಯಾಲಯದ ಮೊರೆ ಹೋಗುವುದಾಗಲ್ವೇ ಇವರು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದಲ್ಲ ಅಂತೇಳಿ ಈ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆ ಬರೆದಿರ್ತಕ್ಕಂಥದ್ದು ಅದು ಈಗ ಸಬ್ಡಿವಿಷ್ ಆಗ್ತದೆ. ಕೋರ್ಟ್ಲಿಂದ ಪೂರ್ತಿ ಆದೇಶ ಬಂದ ನಂತರ ಅವರ ಡೈರೆಕ್ಷನ್ಸ್ ಪ್ರಕಾರ ಇದಕ್ಕೆ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆಲ್ಲ ಇನ್ನೊಂದು ಪ್ರಶ್ನೆ ಉದ್ಭವಿಸಿರಬಹುದು, ಏನಂದ್ರೆ PDO ಗ್ರೂಪ್ B ಈ ತರಹದ ಬೇರೆ ಪೋಸ್ಟ್ಗಳ ರಿಸಲ್ಟ್ಸ್ ಬಿಡ್ತಿದ್ದಾರೆ, ಆದರೆ KS ACSAT ರಿಸಲ್ಟ್ಸ್ ಏಕೆ ಬಿಡ್ತಿಲ್ಲ ಅಂತ. ರೀಸನ್ಸ್ ಫಾರ್ ಡಿಲೇ ಆಫ್ KS ರಿಸಲ್ಟ್ಸ್: ಸೆಕ್ರೆಟರಿ ಚೇಂಜ್ ಆಗಿದ್ದಾರೆ, KS ಮಲ್ಟಿ ಸ್ಟೇಜ್ ಎಕ್ಸಾಮ್ ಆಗಿದೆ. ಇನ್ನೊಂದು ವಿಷಯ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಸುಮಾರು 327 ಜನ ವಿತೌಟ್ ಪ್ರಿಲಿಮ್ಸ್ ಮೈನ್ಸ್ ಎಕ್ಸಾಮ್ ಬರೆದಿದ್ದಾರೆ, ವಿಚ್ ಈಸ್ ಕಂಪ್ಲೀಟ್ಲಿ ಫ್ಲಾ. ಸೊ ಇದರಲ್ಲಿ ಮೇಜರ್ಲಿ 148 ಜನ ಇಂಗ್ಲಿಷ್ ಮಾಧ್ಯಮದವರು ಬರೆದಿದ್ದಾರೆ ಹಾಗೂ 158 ಜನ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಕನ್ನಡದಲ್ಲಿ ಎಕ್ಸಾಮ್ ಬರೆದಿರೋರು ಓಕೆ, ಬಟ್ ಪ್ರಿಲಿಮ್ಸ್ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಅಂತ ಮೈನ್ಸ್ ಇಂಗ್ಲಿಷ್ನಲ್ಲಿ ಬರೆದಿರೋರಿಗೆ ಏನಂತ ಹೇಳಬೇಕು ನೀವು ಕಮೆಂಟ್ ಮಾಡಿ.
ಈ 300 ಜನರಲ್ಲಿ ಯಾರು 1:3 ಲೀಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ KPSCಗೆ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಇಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ನಿಮಗೆ ಗೊತ್ತಿದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಮೈನ್ ಟಾಪಿಕ್, ಸ್ಟಿಲ್ ವಿಶಾಲ್ ಸರ್ ಅವರು KPSC ಸೆಕ್ರೆಟರಿ ಆಗಿ ಚಾರ್ಜಲ್ಲಿದ್ದಾರೆ. ನಾಳೆ ವಿಂಟರ್ ಸೆಷನ್ ಮುಗಿದ ಮೇಲೆ ಜ್ಯೋತಿ ಮೇಡಮ್ ಬಂದಿದ್ದೆ KPSC ಸೆಕ್ರೆಟರಿ ಚಾರ್ಜ್ ತೆಗೆದುಕೊಳ್ಳಬಹುದು. ಇದಾದ ಬಳಿಕ ಅವರು 1 to 2 weeks ಟೈಮ್ ತೆಗೆದುಕೊಳ್ಳಬಹುದು ಟು ಓವರ್ವ್ಯೂ ಆಲ್ ದ ಸಿಚುಯೇಷನ್ ಆಫ್ KPSC. So results may come in December last week or January first week, as on the lines of NS Bosseraju, Minister for Minor Irrigation, on behalf of CM of Karnataka. So ಕೊನೆಯದಾಗಿ ನಾನು ಏನು ಹೇಳಲು ಇಷ್ಟಪಡ್ತೀನಿ ಅಂದ್ರೆ, the authenticity of my words is based on the words told by the Minister of Karnataka on behalf of the CM. ಈ ಬಾರಿ source is in front of the whole people of Karnataka. ಸೊ ವೆಯ್ಟ್ ಸ್ಟಿಲ್ 20 days. ಆದರೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳ ಮಾತೆ ಸುಳ್ಳಾದರೆ ನಾನೆಷ್ಟು. ಸೊ KS ರಿಸಲ್ಟ್ಸ್ ವಿತಿನ್ 20 days ಬರುತ್ತೆ. ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ, ಏನಂದ್ರೆ ಕೋರ್ಟ್ ಹೇಳಿದೆ KS ಪ್ರೊಸೆಸನ್ನು ಕಂಟಿನ್ಯೂ ಮಾಡಿ, ಆದರೆ ಫೈನಲ್ ರಿಸಲ್ಟನ್ನು ಬಿಡಬೇಡಿ ಅಂತ. ಎಲ್ರಿಗೂ ಇನ್ನೂ ಕನ್ಫ್ಯೂಷನ್ ಇದೆ. ಲೆಟ್ ಮಿ ಕ್ಲಾರಿಫೈ, ದಿಸ್ ಇಸ್ ದ ಫಸ್ಟ್ ಇಂಟರಿಮ್ ಆರ್ಡರ್ ವಿಚ್ ಹ್ಯಾಸ್ ಬಿನ್ ಗಿವನ್ ಬೈ ದ ಕೋರ್ಟ್. ಆದರೆ ಈ ಇಂಟರಿಮ್ ಆರ್ಡರ್ ಚೇಂಜ್ ಆಗಿದೆ ಇನ್ ರೀಸೆಂಟ್ ಕೋರ್ಟ್ ಹಿಯರಿಂಗ್ ಅಲ್ಲಿ. ಈ ರೀಸೆಂಟ್ ಕೋರ್ಟ್ ಹಿಯರಿಂಗ್ ಅಲ್ಲಿ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ದ KPSC ಕ್ಯಾನ್ ಕಂಟಿನ್ಯೂ ಇಟ್ಸ್ ಹೋಲ್ ಪ್ರಾಸೆಸ್. ಇಟ್ ಕ್ಯಾನ್ ರಿಲೀಸ್ ಮೈನ್ಸ್ ರಿಸಲ್ಟ್, ಇಟ್ ಕ್ಯಾನ್ ಡೂ ಡಾಕ್ಯುಮೆಂಟ್ ವೆರಿಫಿಕೇಶನ್, ಇಟ್ ಕ್ಯಾನ್ ರಿಲೀಸ್ ಫೈನಲ್ ರಿಸಲ್ಟ್ಸ್, ಇಟ್ ಕ್ಯಾನ್ ರಿಲೀಸ್ ಪ್ರಾವಿಷನಲ್ ರಿಸಲ್ಟ್ಸ್, ಇಟ್ ಕ್ಯಾನ್ ಡೂ ಎನಿಥಿಂಗ್, ಬಟ್ ಎವ್ರಿಥಿಂಗ್ ಫೈನಲಿ ಶುಡ್ ಬಿ ಅಬೈಡ್ ಬೈ ದ ಕೋರ್ಟ್ ಆರ್ಡರ್ ಅಂತ ಅಷ್ಟೇ. ಸೊ ಎಕ್ಸಾಂಪಲ್, ನೀವು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಿ, ನಿಮಗೆ AC ರೆವೆನ್ಯೂಸ್ ಅಲಾಟ್ ಆಗುತ್ತೆ. ಆದರೆ ನಿಮಗೆ ಆರ್ಡರ್ ಕಾಪಿ ಕೊಡುವಾಗ ಅದರ ಕೆಳಗೆ ಒಂದು ನೋಟ್ ಮೆನ್ಷನ್ ಮಾಡಿರ್ತಾರೆ, ಏನಂದ್ರೆ ದಿಸ್ ಅಪಾಯಿಂಟ್ಮೆಂಟ್ ಶುಡ್ ಬಿ ಅಬೈಡ್ ಬೈ ದ ಕೋರ್ಟ್ ಫೈನಲ್ ಆರ್ಡರ್ ಅಂತ. ಸ್ನೇಹಿತರೆ, ನನಗೆ ಗೊತ್ತಿರುವಷ್ಟು ಮಾಹಿತಿ, ಆದಷ್ಟು ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆದರೂ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ದಡ್ಡರು ಯಾರು? ನನ್ನಂತ ಸುಮಾರು ಜನ ಈ ತರಹದ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಗುರಿ ಇಷ್ಟೇ, ಆದಷ್ಟು ಜೆನ್ಯೂನ್ ಇನ್ಫಾರ್ಮೇಶನ್ ಆದಷ್ಟು ಬೇಗ ನಿಮಗೆ ತಲುಪಿಸುವುದು. ಈ ತರಹ ಸಿಚುಯೇಷನ್ ಅಲ್ಲಿ ನಿಮ್ಮ ಕೋಪ ಸರ್ಕಾರ, KPSC ಹಾಗೂ ಇದಕ್ಕೆ ಅಕೌಂಟೇಬಲ್ ಪರ್ಸನ್ಸ್ ಮೇಲೆ ಇರಬೇಕು. ನಿಮಗೆ ರಿಸಲ್ಟ್ಸ್ ಬೇಕು ಅಂತ ಅಷ್ಟು ತರಾತುರಿ ಇದ್ದರೆ KPSC ಭವನ ಹತ್ರಕ್ಕೆ ನೀವೆಲ್ಲರೂ ಒಂದು 100 ಜನ ಸೇರಿ ಏಕೆ ರಿಸಲ್ಟ್ಸ್ ಬಿಡೋದಿಲ್ಲವೋ ನೋಡಿ. ನನ್ನಂತಹ ಸಾಮಾನ್ಯರ ಮೇಲೆ ನಿಮ್ಮ ಕೋಪ ಎಷ್ಟು ಮಾತ್ರ ಸರಿ, ನಿಮಗೆ ನೀವೇ ಪ್ರಶ್ನಿಸಿಕೊಳ್ಳಬೇಕು. ಕೊನೆಯದಾಗಿ ಒಂದೆರಡು ನನ್ನ ಮಾತನ್ನು ಹೇಳಿ ಈ ವಿಡಿಯೋ ಮುಗಿಸುತ್ತೇನೆ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಅದೇ ರೀತಿ ನಾನು ನಿಮ್ಮಲ್ಲಿ ಕೇಳುತ್ತಿದ್ದೇನೆ. ಅರ್ಜುನ ಶ್ರೀಕೃಷ್ಣನಿಗೆ, ಈ ಗೋಡೆ ಅಥವಾ ಪುಸ್ತಕದ ಮೇಲೆ ಒಂದು ಸಂದೇಶ ಬರೆಯಿರಿ. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು. ಆಗ ಕೃಷ್ಣನು ಬರೆದ, ಈ ಸಮಯವೂ ಸಹ ಕಳೆದು ಹೋಗುತ್ತದೆ. ಸೊ ನಿಮ್ಮ ಈ ದುಃಖವಾಗಿರುವಂತಹ ಪರಿಸ್ಥಿತಿ ಸಹ ಕಳೆದು ಹೋಗುತ್ತದೆ, ಒಳ್ಳೆಯ ದಿನಗಳು ಬರಲಿದೆ. ದಯವಿಟ್ಟು ಯಾವುದೇ ಒಂದು ನಿಮ್ಮ ಜೀವನದ ದೊಡ್ಡ ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಡಿ. ಈ ಹೆಜ್ಜೆ ತೆಗೆದುಕೊಳ್ಳುವ ಮೊದಲು ನಿಮ್ಮ ಪ್ರೀತಿ ಪಾತ್ರರಾಗಿರುವ ನಿಮ್ಮ ತಂದೆ ತಾಯಿ ಸ್ನೇಹಿತರೊಂದಿಗೆ ಮಾತನಾಡಿ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾ, ನಮ್ಮ ಸ್ಪರ್ಧಾ ಮಿತ್ರರು ಈ ಜಗತ್ತನ್ನು ಬಿಟ್ಟು ಹೋಗಿರುವಂತಹ ರಾಮಾಂಜನೇಯ ಹಾಗೂ ಪಲ್ಲವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ AS. ಈ ವಿಡಿಯೋ ಅಲ್ಲಿ ನಾವು ಇವತ್ತು ಸದನದಲ್ಲಿ KS ಬಗ್ಗೆ ಚರ್ಚೆ ಏನಾಯಿತು, KS ರಿಸಲ್ಟ್ ಏಕೆ ಡಿಲೇ ಆಗ್ತಿದೆ, ಇದರ ಬಗ್ಗೆ ವಿಡಿಯೋ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಮಿಸ್ ಮಾಡದೆ ನೋಡಿ. ನನ್ನ ಈ ಹಿಂದಿನ ವಿಡಿಯೋಗಳು ನೋಡಿದವರು ಸುಮಾರು ಮೆಸೇಜ್ಗಳು ಮಾಡ್ತಾ ಇದ್ದೀರಾ, ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ನಾವು ಹೇಳಿದ ಪ್ರಕಾರ ಎಲ್ಲ ಆಗಬೇಕಂದ್ರೆ ಅಂದಿನ ಹಾಗೂ ಮುಂಬರುವ ಎಲ್ಲ ಸಿಚುಯೇಷನ್ಸ್ನಲ್ಲಿ ಏನೇ ಚೇಂಜಸ್ ಆಗಬಾರ್ದು. ಆದರೆ ಚೇಂಜಸ್ ಏನಾಯಿತು, KPSC ಸೆಕ್ರೆಟರಿ ವಿಶಾಲ್ ಸರ್ ಅವರು ಚೇಂಜ್ ಆದರು. ಸೊ ನೆಕ್ಸ್ಟ್ ಬರುವಂತಹ ಸೆಕ್ರೆಟರಿ ಜ್ಯೋತಿ ಮೇಡಮ್ ಪ್ರೆಸೆಂಟ್ KPSCಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಆಕ್ಟಿವಿಟೀಸ್ ಪರಿಶೀಲಿಸಿ ತದನಂತರ ಫಲಿತಾಂಶಗಳ ಬಿಡುಗಡೆ ಮಾಡುವುದಕ್ಕೆ ಅಸ್ತು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ನಾ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ರಸ್ತುತ 384 KS ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? 2025 ನವೆಂಬರ್ 2027ರಂದು ಮಾನ್ಯ ಹೈಕೋರ್ಟ್ ನೀಡಿದ ಮಧ್ಯಂತರ ಆದೇಶ KS ನೇಮಕಾತಿಗೆ ಅನ್ವಯವಾಗುತ್ತದೆಯೇ? KS ಪೂರ್ವಭಾವಿ ಪರೀಕ್ಷೆ ಬರೆದು
ಪಾಸಾದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಕೇಳಿದ್ದೇನೆ, ಉತ್ತರವನ್ನು ಒದಗಿಸಿದ್ದಾರೆ. ನಾ ಇಲ್ಲಿರ್ತಕ್ಕಂಥ ಆತಂಕ ಏನು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ಯಾವುದಾದರೂ ನೇಮಕಾತಿಯಲ್ಲಿ ಹೆಚ್ಚು KAT ಮತ್ತು ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳಿದ್ದರೆ ಅವು KPSC ಮುಖಾಂತರ. ಇಲ್ಲಿ KPSCಯಲ್ಲಿ ನಡೆಸ್ತಕ್ಕಂಥ ಈ 384 ಪ್ರೊಬೆಷನರಿ ಹುದ್ದೆಯಲ್ಲಿ ಅದನ್ನು ಯಾವಾಗ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಲ್ಲಿ 3A ಮತ್ತು 3B ಸಾಮಾನ್ಯ ವರ್ಗದ ರೋಸ್ಟರ್ ಪದ್ಧತಿಯಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು. ಹಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದರು. ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷದಿಂದಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ ತಪ್ಪಾಗಿತ್ತು. ಆ ತಪ್ಪಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ ಕ್ರಮ ಜರುಗಿಸಿಲ್ಲ? ಅವ್ರನ್ನ ಇಟ್ಟುಕೊಂಡೇ ಇವತ್ತು ಮತ್ತು KPSC ಪರೀಕ್ಷೆಯನ್ನು ಮುಂದೂಡ್ತಾ ಇದ್ದಾರೆ. ಅವರು ಕೇಳಿರ್ತಕ್ಕಂಥದ್ದು ವಿವರವಾದಂಥ ಉತ್ತರ ಕೊಡಲಾಗಿದೆ. 84 ಮಂದಿ KS ಗೆಜೆಟೆಡ್ ಪ್ರೊಫೆಷನಲ್ಸ್ದು ಯಾವಾಗ ಮುಗಿತಂದರೆ ಅದು ಎವಲ್ಯೂಷನ್ ನಡೀತಾ ಇದೆ. ಬರುವಂಥ 20 ದಿನಗಳ ಒಳಗಾಗಿ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಎರಡನೇದಾಗಿ ನೀವು KS ನೇಮಕಾತಿಗೆ ಅನ್ವಯ ಆಗ್ತದೆ ಅಂದರೆ ಅನ್ವಯ ಆಗ್ತದೆ ಅಂತೇಳಿ ನಾವು KSನಲ್ಲಿ ಯಾವ ರೀತಿಯಾಗಿ ಯಾವ ನಿಯಮಗಳ ಪ್ರಕಾರ ಆಗ್ತದೋ ಅದೇ ನಿಯಮಗಳ ಪ್ರಕಾರ ಇದಕ್ಕೆ ಸಹಿತ ಅನ್ವಯ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಆಂಗ್ಲ ಮಾಧ್ಯಮದಲ್ಲಿ ಮೌಲ್ಯಮಾಪನದು ಮಾಡಲಾಗ್ತದೆ ಅಂತ ಕೇಳಿದ್ದೀರಿ ನೀವು. ಇದರಲ್ಲಿ ಇವತ್ತು ನ್ಯಾಯಾಲಯ ಮಧ್ಯಂತರ ಆದೇಶದಿಂದ 322 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷಾ ಬರೆಯಲು ಅವಕಾಶ ಕೋರ್ಟ್ ಕಲ್ಪಿಸಿದೆ. ಅದರಲ್ಲಿ 300ರಲ್ಲಿ 158 ಕನ್ನಡ ಮಾಧ್ಯಮದಲ್ಲಿ ಹಾಗೂ 148 ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಗೆ ತೆಗೆದುಕೊಂಡಿರ್ತಾರೆ. ಸೊ ಇದರ ಜೊತೆಯಲ್ಲಿ ನೀವು ಈಗ ಆಂಗ್ಲ ಮಾಧ್ಯಮದಲ್ಲಿ ಮಧ್ಯಂತರ ಆದೇಶ ಪಡೆದ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಯಾವ ಮಾನದಂಡಗಳಂತಾರೆ. ಅದರಲ್ಲಿ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ದಿ ಮೇನ್ ಎಕ್ಸಾಮಿನೇಷನ್ ಆ್ಯಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ದಿ ಔಟ್ಕಮ್ ಆಫ್ ದಿ ಪಿಟಿಷನ್ ಶಲ್ ನಾಟ್ ಪ್ಲೀಡ್ ಎನಿ ಈಕ್ವಿಟಿ ಅಂತಂದು ಬರೆದಿದ್ದಾರೆ. ಈ ಸಬ್ಜೆಕ್ಟ್ ಆಗ್ತದೆ. ಇದನ್ನು ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಯಾವ ರೀತಿ ಆಗ್ತದೆ ಆ ರೀತಿ ಫೈನಲ್ ಆಗಿ ಇದು ಮಾಡಬೇಕಾಗ್ತದೆ. ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶವನ್ನು ಯಾವ ರೀತಿ ಪ್ರಕಟಿಸಲಾಗ್ತದೆ ಅಂತಂದ್ರಿ. ಇದು ಮುಖ್ಯ ಫಲಿತಾಂಶವನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ನಿಯಮಗಳ 1997 ಹಾಗೂ ತಿದ್ದುಪಡಿ ನಿಯಮಗಳ ಅನುಸಾರವಾಗಿ ಪ್ರಕಟಿಸಲಾಗ್ತದೆ. ಆನಂತರ ನ್ಯಾಯಾಲಯದ ಮೊರೆ ಹೋಗುವುದಾಗಲ್ವೇ ಇವರು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದಲ್ಲ ಅಂಥೇಳಿ ಈ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆ ಬರೆದಿರ್ತಕ್ಕಂಥದ್ದು ಅದು ಈಗ ಸಬ್ಜುಡಿಸ್ ಆಗ್ತದೆ. ಕೋರ್ಟ್ನಿಂದ ಪೂರ್ತಿ ಆದೇಶ ಬಂದ ನಂತರ ಅವರ ಡೈರೆಕ್ಷನ್ಸ್ ಪ್ರಕಾರ ಇದಕ್ಕೆ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆಲ್ಲ ಇನ್ನೊಂದು ಪ್ರಶ್ನೆ ಉದ್ಭವಿಸಿರಬಹುದು. ಏನಂದ್ರೆ PDO ಗ್ರೂಪ್ ಬಿ ಈ ತರಹದ ಬೇರೆ ಪೋಸ್ಟ್ಗಳ ರಿಸಲ್ಟ್ಸ್ ಬಿಡ್ತಿದ್ದಾರೆ, ಆದರೆ KS ACSAT ರಿಸಲ್ಟ್ಸ್ ಏಕೆ ಬಿಡ್ತಿಲ್ಲ ಅಂತ. ರೀಸನ್ಸ್ ಫಾರ್ ಡಿಲೇ ಆಫ್ KS ರಿಸಲ್ಟ್ಸ್: ಸೆಕ್ರೆಟರಿ ಚೇಂಜ್ ಆಗಿದ್ದಾರೆ, KS ಮಲ್ಟಿ ಸ್ಟೇಜ್ ಎಕ್ಸಾಮ್ ಆಗಿದೆ. ಇನ್ನೊಂದು ವಿಷಯ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಸುಮಾರು 327 ಜನ ವಿತೌಟ್ ಪ್ರಿಲಿಮ್ಸ್ ಮೈನ್ಸ್ ಎಕ್ಸಾಮ್ ಬರೆದಿದ್ದಾರೆ, ವಿಚ್ ಈಸ್ ಕಂಪ್ಲೀಟ್ಲಿ ಫ್ಲಾ ಆಫ್ ಲಾ. ಸೊ ಇದರಲ್ಲಿ ಮೇಜರ್ಲಿ 148 ಜನ ಇಂಗ್ಲಿಷ್ ಮಾಧ್ಯಮದವರು ಬರೆದಿದ್ದಾರೆ ಹಾಗೂ 158 ಜನ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಕನ್ನಡದಲ್ಲಿ ಎಕ್ಸಾಮ್ ಬರೆದಿರೋರು ಓಕೆ, ಬಟ್ ಪ್ರಿಲಿಮ್ಸ್ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಅಂತ ಮೈನ್ಸ್ ಇಂಗ್ಲಿಷ್ನಲ್ಲಿ ಬರೆದಿರೋರಿಗೆ ಏನಂತ ಹೇಳಬೇಕು ನೀವು ಕಮೆಂಟ್ ಮಾಡಿ. ಈ 300 ಜನರಲ್ಲಿ ಯಾರು 1:3 ಲೀಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ